ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಾಳುಂಡೆನ ಮಾಡ್ತಾಯಿದ್ದೀನಿ. ಈ ಸೀಸನಲ್ಲಿ ಅವರೆಕಾಳು ತುಂಬಾ ಹೇರಳವಾಗಿ ಸಿಗ್ತಾ ಇರೋದ್ರಿಂದ, ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಳ್ಳಿಗಳ ಕಡೆ ಎಲ್ಲ ಈ ರೀತಿ ಕಾಳುಂಡೆನ ಮಾಡ್ತಾರೆ. ನಾನು ಅವರೆಕಾಳನ್ನು ಉಪಯೋಗಿಸ್ಬಿಟ್ಟು ಕಾಳುಂಡೆನ ಮಾಡ್ತಾಯಿದ್ದೀನಿ. ಹಿಚ್ಕಿದ ಅವರೆ ಬೇಳೆಯಿಂದಲೂ ಕಾಳುಂಡೆನ ಮಾಡ್ಕೊಬೋದು. ನಾನು ಇವತ್ತು ಅವರೆಕಾಳನ್ನ ಉಪಯೋಗಿಸಿ ಯಾವ ರೀತಿ ತುಂಬ ಟೇಸ್ಟಿಯಾದ ಕಾಳುಂಡೆನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಕಾಳುಂಡೆ ಮಾಡೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಕಾದಿದೆ, ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಒಂದು ಸ್ವಲ್ಪ ವಾಯು ಅಂಶ ಇರೋದ್ರಿಂದ ನಾವು ಒಂದು ಸ್ವಲ್ಪ ಹಿಂಗನ ಉಪಯೋಗ ಮಾಡಬೇಕಾಗುತ್ತೆ. ಎಲ್ಲ ಅಡುಗೆಗಳ್ಗೆ ಹಾಕೋದ್ಕಿಂತ ಒಂಚೂರು ಜಾಸ್ತಿನೇ ನಾನು ಹಿಂಗನ್ನು ಹಾಕ್ಕೊತೀನಿ. ಹಿಂಗೆ ಹಾಕೋದ್ರಿಂದ ಅವರೆಕಾಳಿನಲ್ಲಿ ಇರುವ ವಾಯು ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ಹಾಕ್ಕೊಬೇಕಾಗುತ್ತೆ. 2 ಟೇಬಲ್ ಸ್ಪೂನು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನು ಉದ್ದಿನಬೇಳೆನ ಸೇರಿಸಿದ್ದೀನಿ. ಕಾಳುಂಡೆ ಮಾಡೋದಕ್ಕೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ನಾನು 2 ಟೇಬಲ್ ಸ್ಪೂನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 3 ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗಿರುವಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದದಾಗಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಮಕ್ಳುಗಳೆಲ್ಲ ತೆಗೆದು ಸೈಡ್ಗೆ ಇಡ್ತಾರೆ, ಆವಾಗ ಖಾರ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನಾನು ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಈರುಳ್ಳಿ ಒಗ್ಗರಣೆಯಲ್ಲಿ ಬೇಯೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಮಧ್ಯಮ ಉರಿ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಸಣ್ಣದಾದರೆ 2 ಉಪಯೋಗ ಮಾಡ್ಬೋದು. ಟೊಮೊಟೊ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಕಾಳುಂಡೆ ಆಗಿರ್ಬೋದು, ಇಲ್ಲಾಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಸಮಯದಲ್ಲಿ ಹಾಕೋದ್ರಿಂದ. ಮತ್ತು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ನಾನು ಅರ್ಧ ಕೆಜಿ ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಕಾಳುಂಡೆ ಮಾಡೋದ್ರಿಂದ ತುಂಬ ಜಾಸ್ತಿ ಕಾಳನ್ನು ಹಾಕ್ಕೊಬೇಕಾಗುತ್ತೆ. ಈ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ 1 ಹಿಡಿ 2 ಹಿಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಕಾಳುಂಡೆ ಮಾಡ್ತಾ ಇರೋದ್ರಿಂದ ಪ್ರಮುಖವಾಗಿ ಬೇಕಾಗಿರೋದೇ ಅವರೆಕಾಳು ಆಗಿರೋದ್ರಿಂದ ನಾನು ಅರ್ಧ ಕೆಜಿ ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಟಿರೋಂಥ ಅವರೆಕಾಳನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಅವರೆಕಾಳಿಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹತ್ತಬೇಕು. ಅಲ್ಲಿವರೆಗೂ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಬೇಕು. ಈಗ 5 ತಿಂಗಳು ಕಾಳು ಜಾಸ್ತಿ ಸಿಗ್ತವೆ, ಯಾಕೆಂದರೆ ಹಸಿಕಾಳು ಕಾಲ ಆಗಿರೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಳ್ಳಿಗಳ ಕಡೆ ಈ ಸಮಯದಲ್ಲಿ ಜಾಸ್ತಿ ಕಾಳುಂಡೆನ ಮಾಡ್ತಾ ಇರ್ತಾರೆ. ಇದ್ಕಿದ ಬೇಳೆಯಿಂದಲೂ ಮಾಡ್ತಾರೆ, ಇಲ್ಲಾಂತಂದರೆ ಈ ರೀತಿ ಉಂಡೆ ಕಾಳು ಹಾಕ್ಬಿಟ್ಟು ಸಹ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಳಿಗಾದರೆ 1 ಉಂಡೆ ಸಾಕಾಗುತ್ತೆ, ದೊಡ್ಡವ್ರಿಗಾದರೆ 2 ಬೇಕಾಗುತ್ತೆ. ಈಗ ಕಾಳು ಬೇಯಿಸಿದ್ವಲ್ಲ, ಆ ನೀರನ್ನು ಸೇರಿಸ್ಬಿಟ್ಟು ನೀರು ಕುದಿಯೋದಕ್ಕಿಟ್ಟಿದೆ. ನೀರು ಕುದ್ದಿದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಕಾಳು ಬೇಯಿಸಿರೋ ನೀರು ಮತ್ತು ನೀರು ಸೇರಿಸಿದ್ದೀವಲ್ಲ, ಅದೆಲ್ಲ ಒಂದು ಸಲ ಕುದಿ ಬರಬೇಕು. ಕುದಿ ಬಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಕುದೀತಾ ಇದೆ. ಈ ಸಮಯದಲ್ಲಿ ನಾನು ಒಂದು 300 ಗ್ರಾಮ್ ರವೆನ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಇದೇ ಮೆಜರ್ಮೆಂಟಲ್ಲಿ ಮಾಡೋದು, ಆದರೆ ರವೆನ 300 ಗ್ರಾಮ್ ಹಾಕೋಲ್ಲ, ಅರ್ಧ ಕೆಜಿ ರವೆ ಹಾಕ್ಕೊತೀನಿ. ಈಗ ಕಾಳುಂಡೆ ಮಾಡ್ತಾ ಇರೋದ್ರಿಂದ 300 ಗ್ರಾಮ್ ರವೆನ ಸೇರಿಸ್ಕೊಂಡಿದ್ದೀನಿ, ಅರ್ಧ ಕೆಜಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಕಾಳನ್ನು ಒಂದು 200 ಗ್ರಾಮು 250 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದ್ಕಿದ ಬೇಳೆ ಆಗಿರ್ಬೋದು, ಇಲ್ಲಾಂತಂದರೆ ಅವರೆಕಾಳು ಆಗಿರ್ಬೋದು. ತುಂಬ ಜಾಸ್ತಿ ರವೆನೂ ಬಿಡಬಾರ್ದು, ಮತ್ತು ಉಪ್ಪಿಟ್ಟು ಮಾಡ್ತೀವಲ್ಲ ಅಷ್ಟು ನೀರಾಗೂ ಇರಬಾರ್ದು. ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ನಾವು ಉಂಡೆ ಕಟ್ಟಬೇಕಾದ್ರೆ ಉಂಡೆ ಎಲ್ಲ ನೀಟಾಗಿ ಹೊಂದ್ಕೊಬೇಕು. ಆ ರೀತಿ ನಾವು ಉಂಡೆನ ಕಟ್ಟಬೇಕಾಗುತ್ತೆ. ರವೆ ಹಾಕಿ ಒಂದು 2 ನಿಮಿಷ ಆಗಿದೆ. ಒಂದು ಸ್ವಲ್ಪ ಅಳ್ಕೊಂಡಿದೆ. ಈ ಸಮಯದಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಬೋದು. ಒಬ್ಬೊಬ್ಬರು ತೆಂಗಿನಕಾಯಿನ ಇಷ್ಟಪಡ್ತಾರೆ, ಇನ್ನೊಬ್ಬೊಬ್ಬರು ಇಷ್ಟಪಡೋದಿಲ್ವಲ್ಲ. ನೋಡಿ, ಈಗ ಒಂದು 5ರಿಂದ 6 ನಿಮಿಷ ನಾವು ಸಣ್ಣ ಉರಿಲಿ ರವೆ ಅರಳೋದಕ್ಕೆ ಬಿಡಬೇಕು. ನೋಡಿ, ಈಗ ಒಂದು 5ರಿಂದ 6 ನಿಮಿಷ ಆಗಿದೆ. ಈ ಸಮಯದಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಉಪ್ಪಿಟ್ಟಿಗಿಂತ ಗಟ್ಟಿಯಾಗಿದೆ. ಯಾಕೆಂದರೆ ನಾವು ಉಪ್ಪಿಟ್ಟನ್ನು ಮುದ್ದೆ ಕಟ್ಟೋಕೆ ಹೋದರೆ ಮತ್ತೆ ಒಂದು ಸ್ವಲ್ಪ ಇಸಿಕೊಂಡಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು. ಇದು ನಾವು ಮುದ್ದೆ ಕಟ್ಟಿದ್ರೆ ಆ ಮುದ್ದೆ ಹಾಗೇ ಉಳ್ಕೊಬೇಕು. ನೋಡಿ, ಈಗ ಕಾಳುಂಡೆನ ಕಟ್ಕೊಳ್ಳೋಣ. ನಾನು ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ಕೊತಾ ಇದ್ದೀನಿ.
ಆದಷ್ಟು ಈ ಥರ ಉಂಡೆ ಮಾಡಾದಮೇಲೆ ತಕ್ಷಣವೇ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಬಿಸಿ ಇರುತ್ತೆ, ತುಂಬ ಜಾಸ್ತಿ ಬಿಸಿ ಇರೋದಿಲ್ಲ. ನಾವು ಉಂಡೆ ಕಟ್ಟಬೇಕಾದ್ರೆ ಕೈಯಲ್ಲಿ ಯಾವುದೇ ರೀತಿ ಬಿಸಿ ಇರಬಾರ್ದು. ನೋಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾವು ತಮಟೆನ ಉಂಡೆ ಕಟ್ತೀವಲ್ಲ ಹಾಗೆ ತಮಟ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಉಂಡೆ ಕಟ್ತೀವಲ್ಲ ಆ ರೀತಿ ಕಟ್ಕೊಬೇಕಾಗುತ್ತೆ. ಇದೇ ರೀತಿ ಮಾಡಿರೋದನ್ನೆಲ್ಲ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಅವರೇ ಕಾಳಿಂದ ಆಗಿರ್ಬೋದು, ಇಲ್ಲಾಂದರೆ ಅವರೇ ಬೇಳೆ ಇದ್ಕಿದ ಬೇಳೆ ಇರುತ್ತಲ್ಲ ಅದರಿಂದ ಆಗಿರ್ಬೋದು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೊಂದು ಉಂಡೆ ಸಣ್ಣ ಮಕ್ಕಳಿಗಾದರೆ ಸಾಕಾಗುತ್ತೆ, ದೊಡ್ಡವ್ರಿಗಾದರೆ 2 ಉಂಡೆ ಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.